ಸರ್ ನಮಸ್ಕಾರ. ನಮಸ್ಕಾರ ರೀ. ನಾವು ನವಭಾರತ ಫರ್ಟಿಲೈಸರ್ ಅಂತೇಳಿ ಸಾವಯವ ಗೊಬ್ಬರ ಕಂಪ್ನಿ ಹುಬ್ಬಳ್ಳಿ ಆಫೀಸಿಂದ ಬಂದಿದ್ದೀವಿ ಸರ್. ಹಾಂ. ಸರ್ ಈಗ ತಮ್ಮ ಹೆಸರು ತಮ್ಮ ಊರನ್ನು ಪರಿಚಯ ಮಾಡಿಕೊಡಿ ಸರ್. ನಾವು ರಾಚಪ್ಪ ಹಾವಿನಾಳ್ ಅಂತಂದು ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಹೊಸ ಮೇಲ್ಮುರಿ ಗ್ರಾಮದವ್ರಿ. ಹಾಂ ಸರ್, ಈಗ ನಮ್ಮ ನವಭಾರತ ಕಂಪ್ನಿ ಪ್ರಾಡಕ್ಟನ್ನು ತಾವು ರೇಷ್ಮೆ ಬೆಳೆಗೆ ಯಾವ್ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರಿ ತಾವು? ವಿಜಯ್ ಗ್ರೋಮಿನ್ ಹಾಂ ಸರ್, ಈ ಇವನ್ನೆಲ್ಲ ನಾವು ವಿಂಜಮ್ ಜಿ ಯೂಸ್ ಮಾಡಿದ್ರಿ ಕೊಡೋದ್ರಿ. ಹಾಂ, ವಿಜಯ ಗ್ರೋಮಿನ್ ಹಾಕಿದ್ರಿ, ವಿಜಯ್ ಗ್ರೋಮಿನ್ ವಿಂಜಮ್ ಜಿ ಹಾಕಿದ್ರಿ ಸರ್. ಹಾಂ, ಮೇಲ್ಗಡೆ ಸ್ಪ್ರೇ ವಿಂಜಮ್ ಎಲ್, ಜೇಮ್ಸ್ ಬಾಂಡು ಇವಾನ ಸ್ಪ್ರೇ ಮಾಡಿ ಅವನ್ನೆಲ್ಲ ಯೂಸ್ ಮಾಡೇ ಮಾಡಿ ಯಾವ ಥರ ರಿಸಲ್ಟ್ ಏನು? ಎಲ್ಲ ಚಲೋ ಗ್ರೋತ್ ಗೀತ್ ಎಲ್ಲ ಚೆನ್ನಾಗಿ ಬೆಳಿತೈತಿ. ಎಲಿ ನೈಸ್, ಇವು ರಸ ಇರೋ ಕೀಟ ಎಲ್ಲವೂ ಕಂಟ್ರೋಲ್ ಆಗುತ್ತೆ. ಇವೆಲ್ಲ ಚೆನ್ನಾಗಿ ಒಟ್ಟು ರಿಸಲ್ಟ್ ಮಾತ್ರ ನಮ್ಗೆ ಚೆನ್ನಾಗಿ ಬಂದೈತಿ. ಸ್ವಲ್ಪ ಉಳುಕೇನು ಯಾವುದೇ ಉಳುಕ್ಕೆ ಏನು ಎಫೆಕ್ಟ್ ಇಲ್ಲ. ಹಾಂ ಸರ್, ಒಂದು 10ರಿಂದ 15 ದಿನ ಬಿಟ್ಟು ನಾವು ಮೇವು ಕೊಡ್ತೀವಿ ಕಾಮನ್ ಆಗಿ. ಸ್ವಲ್ಪ ಅದು ಹುಳುಕಂಕರು ಯಾವುದು ಎಫೆಕ್ಟ್ ಇಲ್ಲ. ನಾವೆಲ್ಲ ಇವನ್ ಹೊಡಿತೀವಿ ಒಮ್ಮೆ ಒಂದೊಂದು ಟೈಮ್. ಎಷ್ಟು ವರ್ಷದಿಂದ ಯೂಸ್ ಮಾಡಕತ್ರಿ? ಎಷ್ಟು ವರ್ಷದಿಂದ ಬೆಳಿತಿದ್ರಿ ಸರ್ ರೇಷ್ಮೆ? ಇವೆಲ್ಲ ಈಗ 8 ವರ್ಷ ಆತು ನೋಡ್ರಿ. ನಾ ರೇಷ್ಮೆ ಬೆಳೆಯಕತ್ತಿ. ಹಾಂ ಸರ್, ನಮ್ಮ ಪ್ರಾಡಕ್ಟ್ ಹಾಕಕತ್ತಿ 5-6 ವರ್ಷ ಆತು. ಹಾಂ, ನಿಮ್ಮ ಪ್ರಾಡಕ್ಟ್ ಈಗೆಲ್ಲ ಕೆಳಗಡೆ ವಿಜಯ ಗ್ರೋಮಿನ್ ಹಾಕಿದ್ರಿ, ವಿಂಜಮ್ ಜಿ ಹಾಕಿದ್ರಿ, ವಿಂಜಮ್ ಎಲ್, ಜೇಮ್ಸ್ ಬಾಂಡು ವಿಭಾ ಸ್ಪ್ರೇ ಮಾಡ್ತೀವಿ ಮಾಡಿ ಎಲ್ಲ ಚಲೋ ರಿಸಲ್ಟ್ ಐತ್ರಿಪ್ಪ. ಎಲ್ಲ ಚೆನ್ನಾಗಿ ಗ್ರೋತ್ ಗೀತಿ ಇವೆಲ್ಲ ರಸ ಇರೋ ಕೀಟ ಎಲ್ಲ ಕಂಟ್ರೋಲ್ ಆಗುತ್ತೆ. ಸರ್ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಈ ನಮ್ಮ ಎಲ್ಲ ಮಾಡಿದ್ರೆ ಒಳ್ಳೇದಾಗತಿ, ಒಳ್ಳೆ ಇಳುವರಿ ಬರ್ತೈತಿ. ಎಲ್ಲ ರೇಷ್ಮೆ ಹುಳ ಹೆಲ್ದಿಯಾಗಿ ಹೆಚ್ಚಿನ ಇಳುವರಿ ಕೊಡ್ಬೋದು ನಾವು ರೇಷ್ಮೆನ. ಹಾಂ, ಫಲವತ್ತತೆ ಹೆಚ್ಚಿಗೆ ಮಾಡ್ತೈತಿ ಭೂಮಿನ. ಇವೆಲ್ಲ ಇದರಿಂದ ಒಳ್ಳೆ ಇಳುವರಿ ಕೊಡ್ಬೋದು ನಾವು ರೇಷ್ಮೆನ. ಓಕೆ ಸರ್, ಧನ್ಯವಾದ. ನಮಸ್ಕಾರ. ನಮಸ್ಕಾರ.